ವೆಲ್, ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ಡಿ.ಕೆ. ಶಕೆ ಒಂದು ಕಡೆ ಆರಂಭ ಆಗಿದೆ. ಹಾಗೆಯೇ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳನ್ನು ಕ್ರೋಢೀಕರಿಸಿಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಯಾರ್ಯಾರಿಗೆಲ್ಲ ಕಣ್ಣು ಇದೆಯೋ ಈಗ ಒಂದು ರೀತಿ ಇಮ್ಮಡಿಯಾಗಿದೆ, ಗಮನ ಜಾಸ್ತಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ರಾಜ್ಯಸಭೆ ಅಂತ ವಿಚಾರಕ್ಕೆ ಬಂದಾಗ ಮರು ಆಯ್ಕೆಯನ್ನು ಬಯಸಿದಂಥ ಎಚ್.ಡಿ. ದೇವೇಗೌಡರಿಗೆ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವ ಒಂದು ಉಮೇದಿಯಲ್ಲಿದ್ದರು, ಉತ್ಸಾಹದಲ್ಲಿದ್ದರು. ಒಬ್ಬ ಹಿರಿಯರಿಗೆ ಅದು ಅಪಮಾನ ಆಗಿದೆ ಈಗ ಸದ್ಯಕ್ಕೆ ಅವರಿಗೆ ಟಿಕೆಟ್ ಕೊಡದೆ ಅನ್ನೋದು ಒಂದು ಚರ್ಚೆ. ಕಾಂಗ್ರೆಸ್ನವ್ರಿಗಂತೂ ಹೇಳಂಗಿಲ್ಲ, ಏನು ಪ್ರೀತಿ ಅಂತೀರಾ, ಉಕ್ಕಿ ಹರಿತಾ ಇದೆ, ಎಂಥ ಅಪಮಾನ ಆಯಿತು ಅಂಥೇಳಿ. ಹಾಗಾದರೆ ವಾಟ್ ಈಸ್ ದ ಫ್ಯಾಕ್ಟ್? ಇವತ್ತು ಭಾರತೀಯ ಜನತಾ ಪಕ್ಷದ ವಕ್ತಾರರು ಕೂಡ ನಮ್ಮ ಸ್ಟುಡಿಯೋಗೆ ಬಂದಿಲ್ಲ, ಇದೇ ಕಾರಣಕ್ಕಾಗಿ. ನೋಡೋಣ ಏನು ಅಂತ ಹೇಳಿ. ಇದೇ ಈ ಹೊತ್ತಿನ ಟಾಪ್ ಸ್ಟೋರಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಘವ ಸೂರ್ಯ. ರಾಜ್ಯಸಭೆಗೆ ಇಲ್ಲ ಎಚ್.ಡಿ.ಡಿ, ಬಿಜೆಪಿ ನಡೆಗೆ ದಳ ರಣರಣ. ಮಣ್ಣಿನ ಮಗನಿಗೆ ಕೇಸರಿ ಪಡೆ ಅಪಮಾನ ಮಾಡ್ತಾ ದೋಸ್ತಿ ಖತಮ್ ಏನಾದರೂ ಆಗುತ್ತಾ? ಬಿಜೆಪಿ ಜೆಡಿಎಸ್ ಅಲ್ಲೋಲ ಕಲ್ಲೋಲ ಅನ್ನುವ ವಿಚಾರಕ್ಕೆ ಏನಾದರೂ ಕುಮ್ಮಕ್ಕು ಕೊಡುವ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ದಾವ? ದೊಡ್ಡಗೌಡರ ಮೇಲೆ ಕಾಂಗ್ರೆಸ್ಗೆ ಏಕಾಏಕಿ ಯಾಕೆ ಪ್ರೀತಿ ಉಕ್ತು? ಹೀಗೆ ಹಲವು ವಿಚಾರಗಳನ್ನ ಇಟ್ಕೊಂಡು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಚರ್ಚೆಯ ಟಾಪಿಕ್ ಏನು ಗೊತ್ತಾ? ನುಂಗಂಗಿಲ್ಲ, ಹೋಗಿಯಂಗಿಲ್ಲ. ಓಕೆ, ದೊಡ್ಡಗೌಡ್ರಿಗೆ ದೋಖ, ನುಂಗಂಗಿಲ್ಲ, ಉಗಿಯಂಗಿಲ್ಲ. ಈ ವಿಚಾರವನ್ನು ಇಟ್ಕೊಂಡು ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಚರ್ಚೆಯಲ್ಲಿ ಆಯಾಯ ಪಕ್ಷದ ವಕ್ತಾರರು ಭಾಗವಹಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ವಕ್ತಾರರು ಮಾತ್ರ ಈ ಆಟಕ್ಕೆ ನಾವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ, ಏನು ಎತ್ತ, ಅದನ್ನು ಕೂಡ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಈಗ ನಾವು ಇದಕ್ಕೆ ಪೂರಕವಾದಂಥ ಅಪ್ಡೇಟ್ಸ್ನ ನೋಡ್ತಾ ಹೋಗೋಣ. ರಾಜ್ಯಸಭೆಗೆ ಎಚ್.ಡಿ.ಡಿ ಇಲ್ಲ, ಬಿಜೆಪಿ ನಡೆಗೆ ದಳ ರಣರಣ. ಹಾಗಾದರೆ ಮುಂದಿನ ಕಣ ಹೇಗಿರುತ್ತೆ? ಮಣ್ಣಿನ ಮಗನಿಗೆ ಕೇಸರಿ ಪಡೆ ಅಪಮಾನ ಮಾಡ್ತಾ ದೋಸ್ತಿ ಖತಮ್ ಏನಾದರೂ ಆಗುತ್ತಾ ಬಿಜೆಪಿ ಜೆಡಿಎಸ್ನಲ್ಲಿ? ಜೆಡಿಎಸ್ ವಕ್ತಾರರು ಇದ್ದಾರೆ, ಕೇಳೋಣ ಆಮೇಲೆ. ದೊಡ್ಡಗೌಡರ ಮೇಲೆ ಕಾಂಗ್ರೆಸ್ಗೆ ಏಕಾಏಕಿ ಪ್ರೀತಿ ಉಕ್ಕಿ ಹರಿತಾ ಇದೆ. ಕಾಂಗ್ರೆಸ್ ಟೀಕೆ ಟಿಪ್ಪಣಿ ಕಂಡು ದಳಪತಿಗಳಿಗೆ ಫಜೀತಿ ಉಂಟಾಗಿದೆಯಾ? ದೊಡ್ಡಗೌಡ್ರಿಗೆ ದುಃಖ, ಇನ್ನು ಸಣ್ಣಗೌಡ್ರಿಗೆಲ್ಲ ಏನು ಕತೆ ಅಂತ. ಅಂದರೆ ಒಕ್ಕಲಿಗ ಸಮುದಾಯ ಮತಗಳ ಮೇಲೆ ಎಲ್ಲ ರಾಜಕೀಯ ಪಕ್ಷಗಳು ಕಣ್ಣಿಟ್ಟಿರುತ್ತವೆ. ಈಗ ಎಚ್.ಡಿ. ದೇವೇಗೌಡರು ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಪಕ್ಷದ ಬಲವರ್ಧನೆಗೆ ಮುಂಬರುವ ಚುನಾವಣೆಗಳಿಗೆ ರೆಡಿ ಆಗಬೇಕು ಅಂತ ಹೇಳಿದರೆ ತಂತ್ರಗಳನ್ನು ಹೆಣಿಬೇಕಲ್ವೇ? ಆ ನಿಟ್ಟಿನಲ್ಲಿ ಅವರು ಕೂಡ ತಯಾರಿ ನಡೆಸ್ತಾ ಇದ್ದಾರೆ. ಎಸ್, ರಾಜಕೀಯ ತೆರೆಮೆರೆಗೆ ಎಚ್.ಡಿ. ದೇವೇಗೌಡರು ಸರದ್ರ. ದಳಪತಿಗೆ ರಾಜ್ಯಸಭೆ ಟಿಕೆಟ್ ನೀಡಿಲ್ಲ ಬಿಜೆಪಿ. ಓಕೆ, ಹಾಗಾದರೆ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಕ್ಷ ಅವುಗಳ ನಡುವೆ ಈ ವಿಚಾರ ಯಾವ ರೀತಿ ಚರ್ಚೆಗೆ ಕಾರಣವಾಗುತ್ತೆ? ಜೆಡಿಎಸ್ ಲೆಕ್ಕಾಚಾರ ಇಲ್ಲಿ ಫುಲ್ ಉಲ್ಟಾ ಪಲ್ಟಾ ಏನಾದರೂ ಆಗ್ಬಿಡ್ತಾ? ಬಿಜೆಪಿ ಏನಾದರೂ ಲೆಕ್ಕ ಬದಲಿಸ್ತಾ? ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆದಾಗಿನಿಂದ ಜೆಡಿಎಸ್ ಪಡಸಾಲೆಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ ಅನ್ನುವ ಮಾಹಿತಿ ಇದೆ. ಬಿಜೆಪಿ ಮೈತ್ರಿ ಕಡಿದುಕೊಳ್ಳುತ್ತಾ ಹಾಗಾದ್ರೆ ಜೆಡಿಎಸ್ ಪಾರ್ಟಿ? ಅಷ್ಟೊಂದು ಸುಲಭನಾ? ನಾವೇನು ಶರ ಬರಿತಾ ಇಲ್ಲ ಇಲ್ಲಿ, ಅವರು ಮೈತ್ರಿಯಿಂದ ದೂರ ಸರಿತಾರೆ ಅಂಥೇಳಿ. ಆ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ. ಇದು ಮಾಜಿ ಪ್ರಧಾನಿಗೆ ಮಾಡಿದ ಅಪಮಾನ ಅಂಥೇಳಿ ಕಾಂಗ್ರೆಸ್ನ ನಾಯಕರು, ಘಟಾನುಘಟಿ ನಾಯಕರಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ರೀತಿ ಬಿಸಿಯಾದ ವಾತಾವರಣ ನಿರ್ಮಾಣವಾಗಿದೆ. ಬಿಜೆಪಿ ವಿರುದ್ಧ ಜೆಡಿಎಸ್ ನಾಯಕರು ಸಿಡಿದಿದ್ರ, ಕಾಂಗ್ರೆಸ್ ನಾಯಕರಿಗೆ ಗೌಡರ ಮೇಲೆ ದಿಢೀರಂತ ಲವ್ ಆಗಿದೆಯಲ್ಲ. ಎಸ್, ದಿಸ್ ಇಸ್ ದ ಫ್ಯಾಕ್ಟ್, ದಿಸ್ ಇಸ್ ದ ಪಾಯಿಂಟ್. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಬೇಳೂರು ಗೋಪಾಲಕೃಷ್ಣ ಮತ್ತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಹಾಗೆಯೇ ಜೆಡಿಎಸ್ನ ಸುರೇಶ್ ಬಾಬು ಕೂಡ ಮಾತನಾಡಿದ್ದಾರೆ. ಬನ್ನಿ ಒಬ್ಬೊಬ್ಬರದ ಮಾತುಗಳನ್ನು ಕೇಳಿಸ್ಕೊಂಡು ಬರೋಣ. ಇದು ಬಹಳ ಬೇಸರ ಸಂಗತಿ. ಇದು ದೇವೇಗೌಡರಂಥ ಒಬ್ಬ ಹಿರಿಯ ನಾಯಕರು ಈ ದೇಶದ ಪ್ರಧಾನಿಯಾದಂಥವ್ರಿಗೆ ಗೌರವ ಕೊಟ್ಟಿಲ್ಲ ಅಂತ ಏನು ಬಿ ಜೆ ಪಿಯವರು ಹೇಳ್ತಿದ್ರಿ. ನಾವು ಹಿಂದೆ ಸಹ ಮಾನ್ಯ ದೇವೇಗೌಡರಂಥ ಮಾಜಿ ಪ್ರಧಾನಮಂತ್ರಿಗಳಿಗೆ ರಾಜ್ಯಸಭಾ ಮೆಂಬರ್ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಸಹಕಾರ ಕೊಟ್ಟು ಗೆಲ್ಸಿ ಕಳಿಸಿದ್ವಿ. ಆದರೆ ಅವರು ನಿರೀಕ್ಷೆಯಲ್ಲಿದ್ದರು, ಈ ಸರಿಯೂ ಸಹ ಬಿ ಜೆ ಪಿಯವರು ಸಪೋರ್ಟ್ ಕೊಡ್ತಾರೆ, ಭಾಳ ಅವರು ಹೊಂದಾಣಿಕೆ ಆಗಿರೋದ್ರಿಂದ ಖಂಡಿತ ಆಗುತ್ತಂತ ಭಾಳ ಜನ ನಿರೀಕ್ಷೆಯಲ್ಲಿಟ್ಟಿದ್ದರು.
BJPಯವರು ಇವತ್ತು ಒಬ್ಬ ಪ್ರಧಾನಮಂತ್ರಿಗೆ ಅನ್ಯಾಯ ಮಾಡಿದ್ದಾರೆ, ಮಾಜಿ ಪ್ರಧಾನಮಂತ್ರಿಯವರಿಗೆ ಅನ್ಯಾಯ ಮಾಡಿದ್ದಾರೆ. ಇದು ನಾನು ಖಂಡನೆ ಮಾಡ್ತೇನೆ. ಇದು ಅವರೇ ಹೇಳ್ತಿದ್ದಾರಲ್ಲ, ಒಬ್ಬ ಮಾಜಿ ಪ್ರಧಾನಿಯವರಿಗೆ ಗೌರವ ಕೊಡಬೇಕಂತ ಮೋದಿಜಿಯವರು ಭಾಳ ಆತ್ಮೀಯರು ಇದ್ರಪ್ಪ. ಅದು ಯಾಕೆ ತಪ್ಪು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಇವತ್ತು. ಬಹುಶಃ ಇದರಿಂದ ನನ್ನ ಲೆಕ್ಕ ಅನ್ನಿಸ್ತದೆ, ಮುಂದೆ ಇವರು ಹೊಂದಾಣಿಕೆಗಳು ಮತ್ತೆ ಅಡ್ಡದಿಡ್ಡ ಹೋಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಇದೆ. ಅದರಿಂದ ಆದರೂ ಅವ್ರ ಪಕ್ಷ ಅವರಿದು, ಅದರಿಂದ ನಾವೇನು ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷ ಈ ದೇಶದ ಮಾಜಿ ಪ್ರಧಾನಿಯವರಿಗೆ ಹಿಂದೆ ನಾವು ರಾಜ್ಯಸಭಾ ಮಾಡಿ 6 ವರ್ಷ ಕಳಿಸಿದ್ದೀವಿ. ಆದರೆ ಒಂದು ದಿವಸ ನಮ್ಮ ಪಕ್ಷದ ಬಗ್ಗೆ ಮಾತಾಡಲಿಲ್ಲ ಅವರು ಗೌರವಯುತವಾಗಿ, ನಮ್ಮನ್ನೇ ಬೈದರು. ಆದರೂ ನಮಗೆ ತಲೆಬಿಸಿ ಇಲ್ಲ. ಆದರೂ ಇವತ್ತು ಅವರಿಗೆ ಆಗಿರುವ ಅನ್ಯಾಯವನ್ನು ನಾನು ಖಂಡನೆ ಮಾಡ್ತೀನಿ. ಇವತ್ತು ಅವ್ರಿಗೆ ಏನು BJP ಇವತ್ತು ಏನು ಅನ್ಯಾಯ ಮಾಡಿದ್ದಾರೆ ಇವತ್ತು, ಅದಕ್ಕೆ ನಾನು ಖಂಡನೆ ಮಾಡ್ತೀನಿ. ಇವತ್ತು ಯಾವ ಮುಖ ಹಿಡ್ಕೊಂಡು ಮಾತಾಡ್ತೀರಿ ಇವತ್ತು ಅಲ್ವಾ? ಇವತ್ತು ಮಾತಾಡುವಂತೆ BJP ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೆ, JDS ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೆ, ಅದು ನಮಗೇನು ಸಂಬಂಧ. ಆದರೆ ಒಂದು ಮಾತ್ರ ಅರ್ಥ ಆಗ್ಬೋದು, BJP JDS ಅವರ ಮೈತ್ರಿ ಸ್ಟ್ರಾಂಗ್ ವಿಕೆಟ್ ಮೇಲೆ ಇಲ್ಲ. Sir, there is a crucial meeting of India Alliance in Delhi, but your own partner Aam Aadmi Party and DMK are not participating in it. CPIM also has some objections during the election campaign. Whatever it is, when it comes to fighting communal forces and the current dispensation on certain constitutional matters, we are all one. Whether it is AAP, whether it is DMK, whether it is Congress, whether it is TMC. You have seen what has happened in Bihar, West Bengal, you have seen what has happened in Tamil Nadu. Yes, there might be certain differences, but nothing is bigger than the constitution, nothing is bigger than the stability for the country. ಸರ್ JDS BJP ಮೈತ್ರಿ ಡೇ ಬೈ ಡೇ ವೀಕ್ ಆಗ್ತಿದೆ ಅಂತಲೇ ಅನ್ಸಲ್ವಾ ಸರ್? ನೋಡಿ, ಅವ್ರು ವೀಕ್ ಆಗ್ತಾರೋ ಸ್ಟ್ರಾಂಗ್ ಆಗ್ತಾರೋ ಗೊತ್ತಿಲ್ಲ. ಇವರೇ ನಾವು ಒಳ್ಳೆ ಆಡಳಿತ ಕೊಟ್ಟು ಜನರ ಮನಸ್ಸು ಗೆಲ್ಲಬೇಕಂತ ನಮ್ಮದಿದೆ ಅಷ್ಟೇ. ಅವ್ರ ಮೈತ್ರಿ ತೊಗೊಂಡು ನಮಗೇನು ಮಾಡೋದಿದೆ? ನಾವು ನಮ್ಮ ಶಕ್ತಿ ಮೇಲೆ ಗೆಲ್ಲಬೇಕು ಹೊರತು ಅವರ ವೀಕ್ನೆಸ್ ಮೇಲೆ ಅಲ್ಲ. ಅವ್ರೇನಾದರೂ ಮಾಡ್ಕೊಳ್ಳಿ, ನಮ್ಗೆ ಅದು ಸಂಬಂಧ ಇಲ್ಲ. ಆದರೆ BJP ಎಲ್ಲ ಜನಗಳ ನಿರೀಕ್ಷಣೆ ಇತ್ತು. ಸಾರ್ವಜನಿಕರು ನಮ್ಮ ದೇವೇಗೌಡರಂಥವ್ರಿಗೆ ಕೊಟ್ಟರೆ ರಾಜ್ಯಸಭೆಯಲ್ಲಿ ರೈತರ ಬಗ್ಗೆ ಮತ್ತು ನೀರಾವರಿ ಬಗ್ಗೆ ಧ್ವನಿ ಎತ್ತುತ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಇತ್ತು. ಬಟ್ ಅದನ್ನು ಇವತ್ತು ಅವರು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದ ನಾವೇನು ಯಾರು ಕೂಡ ಅದನ್ನು ಅವ್ರಿಗೆ ಬೇಕು ಅಂತ ಕೇಳಿದಂಥವ್ರಲ್ಲ. ಅಭ್ಯರ್ಥಿಗಳ ಜೊತೆಲಿ BJPಯವರು ಎಲ್ಲ ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಅದನ್ನು ಯಾವ ರೀತಿ ನಾವು ನಮ್ಮ ಅಭ್ಯರ್ಥಿನ ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು, ಖಂಡಿತ ಅದನ್ನಾಗಲಿ ಈಗ ನಮ್ಮ ವರಿಷ್ಠರು ಕುಮಾರಸ್ವಾಮಿ ಅವರು ಮತ್ತು ಎಲ್ಲರೂ ಕೂಡ ಕೂತ್ಕೊಂಡು ಅದನ್ನು ಸ್ಟ್ರಾಟಜಿನ ಮಾಡ್ತಾ ಇದ್ದಾರೆ. JDS ಕೂಡ ಗ್ರಾಸ್ ರೂಟಿಂದ ಬಂದಂಥದ್ದು. ಆ ನಿಟ್ಟಿನಲ್ಲಿ ನಾವು ಇವತ್ತು ಪಕ್ಷವನ್ನು ಸದೃಢವಾಗಿ ಬೆಳೆಸ್ಕೊಂಡು ಇವತ್ತು ನಾವು ಎಲ್ಲ ಹೆಚ್ಚಿನ ರೀತಿಯಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಿಸಲಿಕ್ಕೆ ಎಲ್ಲ ರೀತಿಯ ಒಂದು ಪ್ರಯತ್ನಗಳು ನಡೀತಾ ಇದೆ. ಓಕೆ, ಇದು ಆಯಾಯ ನಾಯಕರ ಮಾತುಗಳು. ಕಾಂಗ್ರೆಸ್ ನಾಯಕರ ಮಾತನ್ನು ಕೂಡ ಗಮನಿಸಿದ್ರಿ, JDSನವರದನ್ನು ಗಮನಿಸ್ತಾ ಇದ್ದೀರಿ. ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಪಕ್ಷದ ಒಂದು ಆಂತರಿಕ ವಲಯದಲ್ಲಿ. ನಾವು ಕೂಡ ಅದೇ ವಿಚಾರವನ್ನು ಇಟ್ಕೊಂಡು ಜನರ ದೃಷ್ಟಿಕೋನದಿಂದ ಈ ಚರ್ಚೆಯನ್ನು ನಾವು ಟಾಪ್ ಸ್ಟೋರಿಯಲ್ಲಿ ಮಾಡ್ತಾ ಇದ್ದೀವಿ. ಓಕೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು ಶಶಿಧರ್ ಆರಾಧ್ಯ ನಮ್ಮ ಜೊತೆಗೆ ಭಾಗಿಯಾಗಿದ್ದಾರೆ. ಇನ್ನು ಇರ್ಷಾದ್ ಅಹಮದ್ ಕಾಂಗ್ರೆಸ್ ವಕ್ತಾರರು ನಮ್ಮ ಜೊತೆಗಿದ್ದಾರೆ. ಎಸ್, ನಮಸ್ಕಾರ. ಇನ್ನು JDS ವಕ್ತಾರರಾದಂಥ ತಿಮ್ಮೇಗೌಡರು ನಮ್ಮ ಜೊತೆಗೆ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಇವತ್ತು ತಿಮ್ಮೇಗೌಡರನ್ನ ನಾನು ಮಾತನಾಡ್ಸೋಣ. ತಿಮ್ಮೇಗೌಡರು ಏನಂತೀರಿ, ಏನು ಸಮಾಚಾರ? ಸರ್ ನೋಡಿ, ಇಲ್ಲಿ ಒಂದು ನಾವು ಗಮನಿಸಬೇಕಾದ್ದು ಅಂತಂದರೆ, ನಮ್ಮ ಪಕ್ಷದ ಶಾಸಕರಿರ್ತಕ್ಕಂಥದ್ದು 18. ನಿಮ್ಮ ಪಕ್ಷದ ಶಾಸಕರಿರ್ತಕ್ಕಂಥದ್ದು 18. ಹಾಂ, ಜೊತೆಗೆ ನಾವು ಯಾವತ್ತೂ ಕೂಡ ನಮ್ಮ ಪಕ್ಷದ ಪೂಜ್ಯ ದೇವೇಗೌಡರಾಗಲಿ ಕುಮಾರಣ್ಣವರಾಗಲಿ ನಾವು ಯಾವತ್ತೂ ಕೂಡ ರಾಜ್ಯಸಭೆಗೆ ಕಳಿಸ್ಕೊಡ್ಬೇಕು ಅಂತ ಕೇಳಲಿಲ್ಲ. ಅವ್ರನ್ನ BJP ಅವ್ರನ್ನ ಕೇಳಲಿಲ್ಲ. ಓಕೆ, ಯಾಕೆ ನಮ್ಮದು ಶಾಸಕರ ಸಂಖ್ಯೆ ಕಡಿಮೆ ಇಟ್ಕೊಂಡು ನಾವು ಕೇಳಲಿಕ್ಕಾಗಲ್ಲ ಅಂತೇಳಿ ಒಂದು. ಎರಡನೇದು, ಇವನೊಂದು ಇದ್ರ ಬಗ್ಗೆ ರಾಜ್ಯಸಭೆಗೆ ಪೂಜ್ಯ ದೇವೇಗೌಡರಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ನಮ್ಮ ರಾಜ್ಯದಲ್ಲಿ BJPಯವ್ರ ಜೊತೆ ಕೂಡ ನಮ್ಮ ಪಕ್ಷ ಯಾವತ್ತೂ ಚರ್ಚೆ ಮಾಡಿಲ್ಲ. ಹಾಗಾಗಿ ಇದು ನಮಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಏನು ಅನ್ನಿಸ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಅದು ಜನರಿರ್ಬೋದು, ಜನರು ಸಾರ್ವಜನಿಕವಾಗಿ ಮತ್ತು ಬೇರೆ ಬೇರೆ
ಮಾಧ್ಯಮಗಳಲ್ಲಿ ಇರ್ತಕ್ಕಂಥದ್ದು ಇರ್ಬೋದು, ಅವ್ರಿಗೆ ಹೋಗಿದ್ದು ಕಾಂಗ್ರೆಸ್ ಅವ್ರು ಒಳ್ಳೆದಿತ್ತು. ಹೇಳೋದು ಅಲ್ಲ ನೋಡಿ, ಒಂದು ಇಲ್ಲಿ ನಾನು ಗಮನಿಸ್ತಕ್ಕಂಥದ್ದು, ಈ ಕಾಂಗ್ರೆಸ್ಗೆ ಇದ್ದಕ್ಕಿದ್ದಾಗೆ ಯಾಕೆ ದೇವೇಗೌಡರ ಮೇಲೆ ದೇವೇಗೌಡ ಸಾಹೇಬ್ರ ಮೇಲೆ ಇಷ್ಟೊಂಥರ ಪ್ರೀತಿ ಉಕ್ಕಿ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಹಿಂದೆ ಪ್ರಧಾನಮಂತ್ರಿಗಳಾಗಿದ್ದಾಗ 10 ತಿಂಗಳಿಗೆ ಅವ್ರು ಹಿಂದೆ ತೊಗೊಂಡ್ರು ವಾಪಸ್. ಯಾಕೆಂತಂದರೆ ನಮ್ಮ ಸರ್ಕಾರ, ನಮ್ಮ ಪೂಜ್ಯ ದೇವೇಗೌಡರು ಕೊಡ್ತಕ್ಕಂಥ ಆಡಳಿತವನ್ನು ನೋಡಿ ಅವತ್ತು ಹಿಂದೆ ತಾಳ್ಲಿಕ್ಕೆ ಕಾರಣ ವಿತೌಟ್ ರೀಸನ್ ವಾಪಸ್ ತೊಗೊಂಡ್ರು. ಏನಕ್ಕೆ ಅಂತಂದರೆ ಅವತ್ತು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂಥ ಸೀತಾರಾಮ್ ಕೇಸರಿ ಅವ್ರದ್ದು ಕೇಸ್ ಮೇಲೆ CBI ಅವತ್ತು ಏನು ಒಂದು CBI ಒಂದು ಅಟ್ಯಾಕ್ ಮಾಡೋದಕ್ಕೆ ಹೊತ್ತಿತ್ತು, ಅವತ್ತು ಅದು ವಾಪಸ್ ತೊಗೊಳ್ಳಿಲ್ಲ ಅಂತೇಳಿ ಅವ್ರಿಗೆ ನೀವು ನಿಲ್ಲಿಸೋದಿಲ್ಲ ಅಂತ ಹೇಳಿದಾಗ ಅದು ವಾಪಸ್ ತೊಗೊಂಡ್ರು. ಇದು ಅರ್ಥ ಮಾಡ್ಕೊತಿದ್ದಾರೆ ಎಲ್ಲರೂ ಕೂಡ. ಆದರೆ ಜೊತೆಗೆ ಸರ್ ಇಲ್ಲಿ ನಮ್ಮ ಕುಮಾರಣ್ಣವ್ರಿಗೆ 14 ತಿಂಗಳಲ್ಲಿ ವಾಪಸ್ ತೊಗೊಂಡ್ರು. ಯಾಕೆ? ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ರು. ಏನು ಹೇಳಿದಂತೆ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಬರ್ದೇ ಹೋದ್ರು ಕೂಡ ಇವ್ರು ಕೊಟ್ಟಿದ್ದಂತಹ ಒಂದು ಗ್ಯಾರಂಟಿ, ಇವ್ರು ಕೊಟ್ಟಿದ್ದಂತಹ ಒಂದು ಎಲ್ಲ ಯೋಜನೆಗಳನ್ನು ಕೊಟ್ಕೊಂಡು ನಾವು 25,000 ಕೋಟಿ ರೈತರ ಸಾಲವನ್ನು ಮನ್ನಾ ಮಾಡಿದ್ದಕ್ಕೆ ಪ್ರಯತ್ನ ಮಾಡಿದ್ವಿ, ಮನ್ನಾ ಕೂಡ ಮಾಡಿದ್ವಿ. ಅದನ್ನ ಇವ್ರು ತಾಳಲಾರ್ದೆ ಇವ್ರು ಕಾಂಗ್ರೆಸ್ ಅವರು ವಾಪಸ್ ತಗೊಂಡ್ರು. ಓಕೆ, ಇದನ್ನ ನೋಡಿದಾಗ ಹೇಳಿ, ನಾನು ಕಾಂಗ್ರೆಸ್ ಅಂತ ಹೇಳಿದ ತಕ್ಷಣ ನಿಮ್ಮ ವಾಯ್ಸ್ ರೈಸ್ ಆಯಿತು. ಅಲ್ಲಿವರೆಗೂ ನಿಮ್ಮ ವಾಯ್ಸು ಪಾಪ ಕಾಮ್ ಆಗೇ ಇತ್ತು, ಜನರ ಅಭಿಪ್ರಾಯ ಹಿಂಗಿತ್ತು ಅಂತ ಹೇಳ್ತಾ ಇದ್ರಿ. ನಮ್ಮ